ಕರ್ತನೇ, ಈ ಒಂದು ಮುಂಜಾನೆ ಜಾವದಲ್ಲಿ ನಿಮ್ಮ ಪ್ರಿಯ ಮಕ್ಕಳಾದ ನಾವೆಲ್ಲರೂ ಕೂಡ ಸ್ವಾಮಿ ಆನ್ಲೈನಲ್ಲಿ ಕೂಡಿಕೊಂಡು ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆಯೂ ನಮ್ಮನ್ನು ಮಹಿಮೆ ಪಡಿಸುವಂತೆಯೂ ಕೊಟ್ಟಂತ ಮಹೋನ್ನತ ಕೃಪೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಹಾಗಾಗಿ ಕರ್ತನ ಪರಿಶುದ್ಧಾತ್ಮ ಮೂಲಕ ನಮ್ಮೊಟ್ಟಿಗೆ ನೀವು ಇದ್ದುಕೊಂಡು ಕರ್ತನ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ ನಾವು ಒಬ್ಬ ಸೇವಕಿ ಬಗ್ಗೆ, ಮೇರಿ ಫಿಶರ್ ಅವರ ಚರಿತ್ರೆ ಬಗ್ಗೆ ನಾವು ನೋಡುವವರಾಗಿದ್ದೇವೆ. ಅವರ ಜೀವಿತದಲ್ಲಿ ಏನೆಲ್ಲ ದೈವ ಕಾರ್ಯಗಳು ನಡೆದವು ಎಂಬುದರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ದಿವಸ ಸತ್ಯವೇದದ ಭಾಗವನ್ನು ಕೂಡ ನಾವು ಧ್ಯಾನ ಮಾಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 5ರಿಂದ 15 ಬರೆಯಲ್ಪಟ್ಟಿದೆ. ಸತ್ಯವೇದ ಭಾಗ ಮತ್ತಾಯ 6:5ರಿಂದ 15 ಅಲ್ಲಿ ಒಂದು ಟೈಟಲ್ ಕೊಟ್ಟಿದ್ದಾರೆ. ಏನ್ ಟೈಟಲ್ ಅಂದ್ರೆ ಮಾದರಿ ಪ್ರಾರ್ಥನೆ ಎಂಬುದಾಗಿ. ಇದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ನೋಡಿಕೊಂಡು ನಾವು ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಯೆಹೂದ್ಯರಲ್ಲಿ ಕೆಲವರು ತಾವು ಪ್ರಾರ್ಥಿಸುವುದನ್ನು ನೋಡ್ಲಿ ಎಂದು ನೀತಿವಂತರೆಂಬುದಾಗಿ ತಮ್ಮನ್ನು ಜನರು ಕರೀಬೇಕೆಂಬುದಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಯಾರಂದ್ರೆ ಯೆಹೂದ್ಯ ಹಿರಿಯರು. ಅಲ್ಲಿ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅಲ್ಲೆಲ್ಲ ಪ್ರಾರ್ಥನೆ ಬಗ್ಗೆ ಕೂಡ ಇದೆ, ಕಪಟಿಗಳ ಬಗ್ಗೆ ಕೂಡ ಇದೆ. ಸೊ ನಾವು 5ರಿಂದ 15 ಕೂಡ ನಾವು ಧ್ಯಾನ ಮಾಡಬೇಕಾದ್ರೆ ಈ ಅಂಶಗಳೆಲ್ಲ ನಮಗೆ ಕಂಡುಬರುತ್ತೆ. ವಾಸ್ತವವಾಗಿ ಜನರಿಂದ ಯೆಹೂದ್ಯ ನಾಯಕರುಗಳು, ಯೆಹೂದ್ಯ ಜನರು ಸ್ತುತಿವಂತ ಇದ್ರು. ಆದ್ರೆ ಅವರು ದೇವರಿಂದ ಈ ಜೀವಿತ ಇಲ್ಲ ಮುಂದಿನ ಜೀವಿತದಲ್ಲಾಗಲಿ ಏನನ್ನೂ ಹೊಂದದವರಾಗಿದ್ರು. ಕೇವಲ ಜನರಿಂದ ಮಾತ್ರ ಸ್ತುತಿವಂತ ಇದ್ರು, ಬಟ್ ದೇವರಿಂದ ಹೊಂತ ಇಲ್ಲ. ಇಲ್ಲಿ ಯೇಸು ಸ್ವಾಮಿಯವರು ಏನಂತ ಹೇಳ್ತಾರೆ ಅಂದ್ರೆ, ನೀನು ಪ್ರಾರ್ಥನೆ ಮಾಡಬೇಕಾದರೆ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡುವು ಎಂಬುದಾಗಿ, ಏಕಾಂತವಾಗಿ ಪ್ರಾರ್ಥನೆ ಮಾಡುವು ಎಂಬುದಾಗಿ. ಇದರ ಅರ್ಥ ನಮ್ಮಷ್ಟಕ್ಕೆ ನಾವಲ್ಲದೆ ಪೂರ್ಣ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡಬೇಕು. ನಾವು ದೇವರೊಂದಿಗೆ ಮಾತಾಡುವಾಗ ಎಲ್ಲಾ ಲೌಕಿಕ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು. ಅಂದ್ರೆ ನಾವು ಏಕಾಂತವಾಗಿ ಮತ್ತು ಏಕಾಂಗಿಯಾಗಿ ಮಾತ್ರ ಪ್ರಾರ್ಥಿಸಬೇಕು ಎಂದರ್ಥ ಅಲ್ಲ. ನಾವು ಇತರ ವಿಶ್ವಾಸಿಗಳೊಂದಿಗೆ ಕೂಡಿಕೊಂಡು ಪ್ರಾರ್ಥಿಸುವುದು ಕೂಡ ಅವಶ್ಯಕವಾದದ್ದು ಮತ್ತು ಉತ್ತಮವಾದದ್ದು. ನಾವು ಒಬ್ಬರಾಗಲಿ ಇಬ್ಬರಾಗಲಿ ಕೂಡಿಕೊಂಡು ಪ್ರಾರ್ಥನೆ ಮಾಡುವಾಗ ನಾವು ದೇವರನ್ನೇ ನೋಡಬೇಕೇ ಹೊರತು ಜನರು ನೋಡಲಿ ಎಂಬುದಾಗಿ ನಾವು ಬಯಸಬಾರದು. ಓನ್ಲಿ ನಮ್ಮ ಪ್ರಾರ್ಥನೆ ದೇವರು ಕೇಳಬೇಕು, ದೇವರು ಮೆಚ್ಚಬೇಕು ಅನ್ನುವಂಥ ರೀತಿಯಲ್ಲೇ ಇರಬೇಕು ವಿನಃ ಜನರು ನೋಡ್ಲಿ ಅನ್ನುವಂಥ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಇರಕೂಡದು. ಸೊ ಇನ್ನೊಂದು ತಪ್ಪು ಕೂಡ ಜನರು ಮಾಡ್ತಾರೆ. ಏನಂತಂದ್ರೆ, ಜನರು ಪ್ರಾರ್ಥನೆ ಮಾಡುವಾಗ ಎರಡನೇ ತಪ್ಪು ಏನಂತಂದ್ರೆ, ವಿಶೇಷವಾದ ರೀತಿಯಲ್ಲಿ ವಿಶೇಷವಾದ ಸ್ಥಳಗಳಲ್ಲಿ ಉದ್ದವಾದ ಪ್ರಾರ್ಥನೆ ಮಾಡುವುದರಿಂದ ದೇವರು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸೋನು, ಅದಕ್ಕೆ ದೇವರು ಉತ್ತರ ಕೊಡುವನು ಎಂಬುವಂತ ಒಂದು ಭಾವನೆ ಅನೇಕ ಜನರಲ್ಲಿ ಇರ್ತದೆ. ಆದರೆ ಇವುಗಳ ಅವಶ್ಯಕತೆ ಇಲ್ಲ. ಹೇಳ್ಬೇಕಂತಂದ್ರೆ ದೇವರು ನಮ್ಮ ನಂಬಿಕೆಗೆ ಅನುಸಾರವಾಗಿಯೇ ಉತ್ತರವನ್ನು ಕೊಡ್ತಾನೆ, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆಯೇ ಹೊರತು ನಮ್ಮ ವಿಶೇಷವಾಗಿರ್ತಕ್ಕಂಥ ನುಡಿಗಳಿಂದ ಅಲ್ಲ, ಅಥವಾ ಹೇಗೆ ಪ್ರಾರ್ಥನೆ ಮಾಡಿದೆವು ಎಂಬುದರಿಂದಲ್ಲ. ಹಾಗಾಗಿ ದೇವರಿಗೆ ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಮನಸ್ಸಿನಿಂದಲೇ ಆತನ ಅಂಗೀಕಾರ ಮಾಡ್ತಾನೆ ನಮ್ಮ ಪ್ರಾರ್ಥನೆಯನ್ನು. ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ
ಆ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಸ್ಪೆಷಲ್ ಆಗಿ ನಾವು ಏನನ್ನ ಮಾಡಕ್ ಹೋದ್ರೂ ಕೂಡ ಅದು ದೇವರಿಗೆ ಸಲ್ಲುವುದಿಲ್ಲ. ಸೊ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ನಮ್ಮ ಪ್ರಾರ್ಥನೆ ಇರಬೇಕು. ಅಂಥದ್ದನ್ನೇ ದೇವರು ನಮ್ಮ ಪ್ರಾರ್ಥನೆ ಆತನು ಅಂಗೀಕರಿಸ್ತಾನೆ. ಯಾಕಂದ್ರೆ ದೇವರು ಆತನು ಪ್ರೀತಿ ಸ್ವರೂಪನಾಗಿರ್ತಕ್ಕಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಬೇಕು. ಕಾರಣ ಏನಂದ್ರೆ ನಾವು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಆತನು ಬಲ್ಲವನಾಗಿರ್ತಾನೆ. ನಮ್ಮ ಪ್ರಾರ್ಥನೆ ನಾವು ಏನೇನು ಅವಶ್ಯಕತೆಗಳು ಇರಬೇಕು ಅವೆಲ್ಲಗಳು ಕೂಡ ಆತನಿಗೆ ಗೊತ್ತಿರ್ತವೆ. ಹಾಗಾಗಿ ನಾವು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ಆತನಿಗೆ ಏನೆಲ್ಲ ಗೊತ್ತಿರ್ಬೇಕು ಅವೆಲ್ಲ ಕೂಡ ಗೊತ್ತಿರ್ತವೆ. ಹಾಗಾಗಿ ನಾವು ಕೇಳಿಕೊಳ್ಳಬೇಕು ಎಂಬುದಾಗಿ ಆತನ ಬಯಸ್ತಾನೆ. ದೇವರು ಏನಂತಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಆತನನ್ನು ಕೇಳಿಕೊಳ್ಳಬೇಕು ಎಂಬುದಾಗಿ. ಈಗ ಉದಾಹರಣೆಗಾಗಿ ನಮ್ಮ ಮಕ್ಕಳು ತಂದೆ ತಾಯಿಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅದೇ ಪ್ರಕಾರವಾಗಿ ಆತನ ನಂಬಿರ್ತಕ್ಕಂಥ ನಾವುಗಳು ಆತನ ಮೇಲೆ ನಾವು ಅವಲಂಬಿತರಾಗಿರಬೇಕೆಂಬುದಾಗಿ ದೇವರ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ದೇವರು ನಮಗೆ ಅವಶ್ಯಕವಾದದ್ದನ್ನು ಕೊಡಲು ಶಕ್ತಿ ಉಳ್ಳಂತ ದೇವರಾಗಿರ್ತಾನೆ ಮತ್ತು ಆತ ನಮಗೆ ಕೊಡಲು ಶಕ್ತನಾಗಿದ್ದಾನೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಆತನ ಶಕ್ತನಾಗಿರ್ತಾನೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಕೆಲವೊಂದು ಸಿಸ್ಟಮ್, ಕೆಲವೊಂದು ಪದ್ಧತಿಗಳು ಕೂಡ ಇದಾವೆ. ಯಾವ ತರ ಮಾಡ್ಬೇಕಂತಂದ್ರೆ ಮಾದರಿಯ ಪ್ರಾರ್ಥನೆ. ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ತಂದೆಗೆ ಹೆಸರಿಸಿ ಆತನಿಗೆ ಮಾಡಬೇಕು. ಆದ್ರೆ ಯಾವ ಮೂರ್ತಿ ಹೆಸರನ್ನಾಗಲಿ, ಆತ್ಮವನ್ನಾಗಲಿ, ದೇವದೂತರನ್ನಾಗಲಿ ಮತ್ತು ಭಕ್ತರ ಹೆಸರಿನಿಂದಾಗಲಿ ನಾವು ಪ್ರಾರಂಭಿಸಬಾರದು. ದೇವರ ಹೆಸರಿನಿಂದಲೇ ನಮ್ಮ ಪ್ರಾರ್ಥನೆ ಪ್ರಾರಂಭವಾಗಬೇಕು. ಕ್ರಿಸ್ತನ ಹೆಸರಿನಿಂದ ನಮ್ಮ ಪ್ರಾರ್ಥನೆ ಮುಕ್ತಾಯವಾಗಬೇಕು. ಇದು ಒಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ಪ್ರಾರ್ಥನೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಮತ್ತೆ ಕೂಡ ನಾವು ನೋಡ್ತೇವೆ ಇದರಲ್ಲಿ 6ನೇ ಅಧ್ಯಾಯದಲ್ಲಿ, ಮತ್ತಾಯ 6ನೇ ಅಧ್ಯಾಯ 10ನೇ ವಚನ ಮತ್ತು 11ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ ಏನಂತಂದ್ರೆ, ನಿನ್ನ ರಾಜ್ಯವು ಬರಲಿ ಎಂಬುದನ್ನು ಕೂಡ ನಾವು ನೋಡ್ತೇವೆ. ಯಾವಾಗ ಕ್ರಿಸ್ತನು ಬಂದನೋ ಆಗ ದೇವರ ರಾಜ್ಯ ಈ ಲೋಕಕ್ಕೆ ಬಂತು. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಕ್ರಿಸ್ತನನ್ನು ನಾವು ಪ್ರತಿಯೊಬ್ಬರು ಕೂಡ ದೇವರ ರಾಜ್ಯವಿದೆ, ಇದರಿಂದಾಗಿಯೇ ದೇವರ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಸುವಾರ್ತೆಯ ಬೋಧನೆಯಲ್ಲಿ ಬೋಧಿಸಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಆದ್ರೆ ಇನ್ನೊಂದು ರೀತಿಯಿಂದ ನಾವು ನೋಡೋದಾದ್ರೆ, ದೇವರ ರಾಜ್ಯವು ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಈಗ ಕೆಲವು ಸಭೆಗಳವರು ಕೂಡ ಈ ಕರ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಪ್ರಾರ್ಥನೆಯನ್ನು ಅವ್ರು ಹೇಳುವುದಿಲ್ಲ. ಅವರು ಇದನ್ನ ಹೇಳಬಾರ್ದು ಎಂಬುದನ್ನು ಕೂಡ ಹೇಳ್ತಿರ್ತಾರೆ. ನಾವೆಲ್ಲರೂ ಕೂಡ ಏನಂತಂದ್ರೆ, ನಮ್ಮ ಆರಾಧನೆ, ನಮ್ಮ ಅಂತ್ಯಾಶೀರ್ವಾದ ಮುಗಿದ ಮೇಲೆ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಕೂಡ ನಾವು ಹೇಳ್ತಿರ್ತೀವಿ. ಅವ್ರು ಏನಂತಂದ್ರೆ, ಇತರೆ ಸಭೆಗಳವರು ಕೆಲವರು ಹೇಳಂಗಿಲ್ಲ. ಇದನ್ನ ಆಲ್ರೆಡಿ ದೇವರಾಜ್ಯವು ಬಂದಿದೆ, ನಾವ್ ಯಾಕೆ ಹೇಳ್ಬೇಕು ಎಂಬುದಾಗಿ. ಸೊ ದೇವರಾಜ್ಯ ನಿಜವಾಗಿಯೂ ಕೂಡ ಬಂದಿದೆ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಲ್ಲರಲ್ಲೂ ಕೂಡ ದೇವರಾಜ್ಯವು ಬಂದಿಲ್ಲ, ಸಂಪೂರ್ಣವಾಗಿ ಬಂದಿಲ್ಲ. ಯಾಕಂದ್ರೆ ಇನ್ನು ಈ ಲೋಕವು ಸೈತಾನನ ಅಧಿಕಾರದಲ್ಲಿದೆ. ಸೈತಾನನಿಗೆ ಸಂಬಂಧಪಟ್ಟಂತ ಜನರು ಕೂಡ ಇದ್ದಾರೆ. ಅವರ ಹತ್ರ ಇನ್ನೂ ಬಂದಿಲ್ಲ. ಯೇಸು ಕ್ರಿಸ್ತನ ಒಂದು ರಾಜ್ಯವು ಇನ್ನೂ ಬಂದಿಲ್ಲ. ಸೊ ಅಂತವರ ಹತ್ರ ಬರಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಸೈತಾನನ ವಶದಲ್ಲಿದ್ದಂತ ಜನರಲ್ಲಿಯೂ ಕೂಡ ಕ್ರಿಸ್ತನ ರಾಜ್ಯವು ಬರಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಇರಬೇಕು. ಸೊ ಆ ರೀತಿಯಲ್ಲಿ ಏನಂತಂದ್ರೆ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಮತ್ತು ನಿನ್ನ ಚಿತ್ತವು ಕೂಡ ಏನಂತಂದ್ರೆ ನೆರವೇರ್ಬೇಕೆಂಬುದ ಕೂಡ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ನಂತರದಲ್ಲಿ ಕೂಡ ನಾವು ನೋಡ್ತೇವೆ, ನಮ್ಮ ಅನುದಿನದ ಆಹಾರವು ಅಂತಂದ್ರೆ ಇವತ್ತು ನಮಗೆ ದಯಪಾಲಿಸಿ ಎಂಬುದನ್ನು ಕೂಡ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ. ಇದರ ಅರ್ಥ ಏನಂತಂದ್ರೆ, ನಮಗೆ ದಿನದಿಂದ ದಿನಕ್ಕೆ ಅವಶ್ಯಕವಾದ ಎಲ್ಲಾ ಸಂಗತಿಗಳು, ಅಂದ್ರೆ ನಮ್ಮ ದೇಹಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇವು ಕೂಡ ಅತಿ ಭೋಗಕ್ಕೂ ದುಂದುತನಕ್ಕೂ ಕಾರಣವಾಗಿರಬಾರದು. ಪ್ರತಿ ದಿವಸ ನಾವು ದೇವರನ್ನೇ ಅವಲಂಬಿಸಿರಬೇಕೇ ವಿನಃ ನಮ್ಮ ಟ್ಯಾಲೆಂಟು, ನಮ್ಮ ಹಣ, ನಮ್ಮ ಜ್ಞಾನ ಇವ್ಯಾವುದು ಕೂಡ ಅವಲಂಬನೆ ಮಾಡಿಕೊಳ್ಳಬಾರದು.
ಆತನ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳದೆ ಒಂದು ದಿನವೂ ಕೂಡ ನಾವು ಜೀವಿಸಬಾರದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಮಾದರಿಯಾಗಿರ್ತಕ್ಕಂಥ ಪ್ರಾರ್ಥನೆ ನಮ್ದಾಗಿರ್ಬೇಕು, ಕ್ರೈಸ್ತ ಭಕ್ತರ ಪ್ರಾರ್ಥನೆ ಆಗಿರಬೇಕು. ಅದನ್ನೇ ಯೇಸು ಸ್ವಾಮಿ ಅವರು ಇಷ್ಟಪಡ್ತಾರೆ. ಸೊ ಈ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು. ನಂತರದಲ್ಲಿ ಕೂಡ ಈಗ ನಾವು ನೋಡೋಣ ಮೇರಿ ಫಿಶರ್ ಅವ್ರ ಬಗ್ಗೆ ನಾವು ನೋಡೋಣ. ಮೇರಿ ಫಿಶರ್ ಅವ್ರ ಬಗ್ಗೆ. ಮೇರಿ ಫಿಶರ್ ಅವರು ಒಬ್ಬ ದೇವರ ಸೇವಕಿ ಮತ್ತು ದೇವರ ವಾಕ್ಯವನ್ನು ಸಾರಲು ಸಮರ್ಪಿತವಾಗಿರ್ತಕ್ಕಂಥ ಒಬ್ಬ ಸ್ತ್ರೀ. ಇವರು ಆರಂಭಿಕ ಜೀವನ ಮತ್ತು ಕರೆ ಯಾವ ತರ ಇತ್ತು ಎಂಬುದಾಗಿ ನಾವು ನೋಡುವುದಾದರೆ, ಮೇರಿ ಫಿಶರ್ ಅವರು 1622ರಲ್ಲಿ ಇಂಗ್ಲೆಂಡ್ ನಲ್ಲಿ ಯಾರ್ಕ್ ಶೈರ್ನಲ್ಲಿ ಇವರು ಜನಿಸಿದರು. ಮೂಲತಃ ಇವರು ಸೇವಕಿಯಾಗಿದ್ದರು. ಅವರು ಆಳವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅನುಭವವನ್ನು ಹೊಂದಿದರು ಮತ್ತು ಜಾರ್ಜ್ ಫಾಕ್ಸ್ ಸ್ಥಾಪಿಸಿದ ರಿಲಿಜಿಯಸ್ ಸೊಸೈಟಿ ಆಫ್ ಫ್ರೆಂಡ್ಸ್ ನ ಆರಂಭಿಕ ಸದಸ್ಯೆಯಲ್ಲಿ ಇವರು ಒಬ್ಬರಾಗಿದ್ರು. ಇವರು ಆಂತರಿಕ ಮತ್ತು ಬೆಳಕು ಮತ್ತು ದೇವರ ನೇರ ಅನುಭವದ ಮೇಲೆ ಒತ್ತು ನೀಡಿದ್ರಿಂದ ಆಕರ್ಷಿತರಾಗಿರ್ತಕ್ಕಂಥ ಫಿಶರ್ ಅವರು ಉತ್ಸಾಹ ಭರಿತ ಬೋಧಕಳಾದ್ಲು ಮತ್ತು ಕಿರುಕುಳದ ಭಯವಿಲ್ಲದೆ ಕ್ರಿಸ್ತನ ಸತ್ಯವನ್ನು ಸಾರಲು ಕರೆಯಲ್ಪಟ್ಟವಳು ಎಂಬುದಾಗಿ ಈ ಸ್ತ್ರೀ ಭಾವಿಸಿದಳು. ಯಾರಂತಂದ್ರೆ ಮೇರಿ ಫಿಶರ್ ಅವರು. ಸೊ ಇವರು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಏನೆಂಬುದಾಗಿ ನಾವು ನೋಡೋದಾದ್ರೆ, ಇವರ ಅದ್ಭುತವಾಗಿರ್ತಕ್ಕಂಥ ಜೀವನ ಶೈಲಿಯಲ್ಲಿ ಇಂಗ್ಲೆಂಡ್ ಟು ಟರ್ಕಿಗೆ ಒಂದು ಪ್ರಯಾಣವನ್ನು ಮಾಡ್ತಾರೆ. ಇಂಗ್ಲೆಂಡ್ ಟು ಟರ್ಕಿ. ಮೇರಿ ಫಿಶರ್ ಅವರು ಸುವಾರ್ತೆಯಲ್ಲಿ ಮುಂದಕ್ಕೆ ಹೋದಾಗ ಇವರಿಗೆ ಅಪಾಯ, ಜೈಲು ಮತ್ತು ಸಾವಿನ ಬೆದರಿಕೆಗಳು ಮೂಲಕ ಇವರು ಮುಂದಿನ ಹಾದಿಯು ಕೂಡ 600 ಮೈಲುಗಳಷ್ಟು ಏಕಾಂಗಿಯಾಗಿ ಹೋದಾಗ ಮೇರಿ ಫಿಶರ್ ಅವರು ಹಿಂದೆ ಸರಿಯಲಿಲ್ಲ. ಒಬ್ಬ ಸ್ತ್ರೀಯಾಗಿ ಸುಮಾರು 600 ಮೈಲುಗಳಷ್ಟು ಏಕಾಂಗಿಯಾಗಿ, ಎಲ್ಲಿಂದ ಅಂದ್ರೆ ಇಂಗ್ಲೆಂಡ್ ಇಂದ ಟರ್ಕಿಗೆ ಇವರು ಪ್ರಯಾಣ ಮಾಡಿದರು. ಪ್ರಯಾಣ ಮಾಡುತ್ತಾ ಅವ್ರ ಹಿಂದೆ ಸರಿಯಿಲ್ಲ, ಬದಲಿಗೆ ಯೇಸು ಕ್ರಿಸ್ತನ ಶಕ್ತಿ ಮತ್ತು ಪ್ರೀತಿಯಲ್ಲಿ ಮುಂದೆ ನಡೆದಿರತಕ್ಕಂಥ ಸ್ತ್ರೀಯಾದ್ಲು. ಯೇಸುವಿನ ಸ್ನೇಹಿತರು ಕೂಡ ಒಂದು ಚಳವಳಿಯ ಸದಸ್ಯೆಯಾಗಿ ಇದ್ದಂತ ಸಂದರ್ಭದಲ್ಲಿ ಇವರು ಸುವಾರ್ತೆಯ ಒಂದು ದಿಟ್ಟ ಘೋಷಣೆಗಾಗಿ ಬಂಧನ, ಅಪಹಾಸ್ಯ ಮತ್ತು ತನ್ನ ತಾಯ್ನಾಡಿನಲ್ಲಿ ತನ್ನ ಪುಸ್ತಕಗಳ ದಹನವನ್ನು ಕೂಡ ಇವರು ಸಹಿಸಿಕೊಂಡಿದ್ರು. ಆದ್ರೂ ಕೂಡ ಅವರ ಒಂದು ನಂಬಿಕೆ ಅಚಲವಾಗಿ ನಿಂತಿತ್ತು. ಅಚಲ ಅಂತಂತಂದ್ರೆ ಅದು ಕುಂದಿ ಹೋಗುವಂತ ನಂಬಿಕೆ ಆಗಿರ್ಲಿಲ್ಲ, ಅದು ಅಲ್ಪವಾಗಿ ಕೂಡ ಇರಲಿಲ್ಲ. ಅಂದ್ರೆ ಒಂದು ಶಾಶ್ವತವಾಗಿ ಕ್ರಿಸ್ತೇಸುವಿನಲ್ಲಿ ಶಾಶ್ವತವಾಗಿರ್ತಕ್ಕಂಥ ಒಂದು ನಂಬಿಕೆ ಅವರಲ್ಲಿ ಇತ್ತು. ಇವರು 1657ರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ತಾರೆ. ಇವರು ಎಲ್ಲಿ ಅಂತಂತಂದ್ರೆ ಟರ್ಕಿ ಒಂದು ಪ್ರಾಂತದಲ್ಲಿ, ಟರ್ಕಿ ದೇಶದಲ್ಲಿ. ಅವ್ರು ಯಾರೆಂಬುದಾಗ ನಾವು ನೋಡೋದಾದ್ರೆ 4ನೆಯ ಮಹಮ್ಮದ್ ಸುಲ್ತಾನ್ ಎನ್ನುವಂತವ್ರನ್ನ ಇವರು ಭೇಟಿ ಆಗ್ತಾರೆ. ಸೊ 1657ರಲ್ಲಿ ಇಂಗ್ಲೆಂಡ್ ಇಂದ ಟರ್ಕಿಗೆ ಇವರು ಪ್ರಯಾಣ ಮಾಡ್ತಾರೆ 4ನೇ ಮಹಮ್ಮದ್ ಸುಲ್ತಾನ್ ಅವರನ್ನು ಭೇಟಿ ಆಗುವುದಕ್ಕಾಗಿ. ಅವರೊಂದಿಗೆ ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಳ್ಳಲು, ಸುಲ್ತಾನನಿಗೆ ಕ್ರಿಸ್ತನ ಸಂದೇಶವನ್ನು ತಲುಪಿಸಲು ಮುಸ್ಲಿಂ ಸಾಮ್ರಾಜ್ಯವಾದ ಟರ್ಕಿಗೆ ಏಕಾಂಗಿಯಾಗಿ ಪ್ರಯಾಣ ಮಾಡಿರ್ತಕ್ಕಂಥ ಸ್ತ್ರೀ ಯಾರಂತಂದ್ರೆ ಮೇರಿ ಫಿಶರ್ ರವರು. ಅನೇಕರು ಕೂಡ ಈಕೆಯನ್ನು ನಿನ್ನ ಕೈಲಿ ಆಗಂಗಿಲ್ಲ, ಇದು ಅಸಾಧ್ಯವಾಗಿರ್ತಕ್ಕಂಥ ಮಾತು ಎಂಬುದಾಗಿ ಭಾವಿಸಿದರು. ಆದರೆ ಇವಮ್ಮ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ದೃಢವಾದ ಒಂದು ಸಂಕಲ್ಪದಿಂದ ನಾನು ಹೇಗಾದ್ರೂ ಮಾಡಿ 4ನೇ ಮಹಮ್ಮದ್ ಸುಲ್ತಾನ್ ಅವರಿಗೆ ನಾನು ಕ್ರಿಸ್ತನ ಪ್ರೀತಿಯನ್ನು ನಾನು ಸಾರಬೇಕು, ಹಂಚಿಕೊಳ್ಳಬೇಕೆಂಬುದಾಗಿ ಅವರು ಆ ಒಂದು ಟರ್ಕಿಗೆ ಅವರು ಹೋದ್ಮೇಲೆ ಆಶ್ಚರ್ಯಕರವಾಗಿ ಸುಲ್ತಾನ್ ಕೂಡ ಅವಳ ಸಾಕ್ಷ್ಯವನ್ನು ಆಲಿಸಿದನು. ಮತ್ತು ಯಾವುದೇ ಸಾರ್ವಜನಿಕ ಮತಾಂತರಗಳು ಸಂಭವಿಸಿದ್ರು ಕೂಡ ಸತ್ಯದ ಬೀಜಗಳನ್ನು ಮಾತ್ರ ಈ ಸ್ತ್ರೀ ನೆಡಲ್ಪಟ್ಟಳು ಎಂಬುದಾಗಿ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಮುಂದೆ ಅವರು ಏನು ಮಾಡ್ತಾರೆ ಅಂದ್ರೆ ತನ್ನ ಏನಂತಂದ್ರೆ
ಸ್ಥಾಪಕತ್ವ ಅಂದ್ರೆ ಆ ದೈವ ಕೃಪೆ ಮತ್ತು ಅಚಲವಾಗಿರ್ತಕ್ಕಂಥ ಸಾಕ್ಷಿಯ ಮೂಲಕ ಸಾವಿರಾರು ಜನರನ್ನು ಕ್ರಿಸ್ತನ ಕಡೆಗೆ ಸೆಳೆಯುವ ಜೀವನವನ್ನು ಮಾಡಿದಳು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಒಬ್ಬರಲ್ಲ ಇಬ್ಬರಲ್ಲ, ತನ್ನ ಪ್ರಯಾಣದುದ್ದಕ್ಕೂ ಇಂಗ್ಲೆಂಡಿನಿಂದ ಟರ್ಕಿ ದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಯಾರ್ಯಾರು ಇವರಿಗೆ ಸಿಗ್ತಿರ್ತಾರೋ ಅಂತವ್ರಿಗೆಲ್ಲ ಕೂಡ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ 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 ಟರ್ಕಿಗೆ ಹೋದ್ಲು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅವರ ಚರಿತ್ರೆಯಲ್ಲಿ. ಸೊ ಅಂತಹ ಸಂದರ್ಭದಲ್ಲೇ ಇವ್ರು ಏನ್ ಮಾಡಿದ್ರೆ ಅಂತಂದ್ರೆ ಸಾವಿರಾರು ಜನರನ್ನು ಕೂಡ ಕ್ರಿಸ್ತನ ಕಡೆಗೆ ಸೆಳೆಯಲ್ಪಟ್ಟಳು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೇರಿ ಫಿಶರ್ ಅವರ ಜೀವನವು ನಮಗೆ ಒಂದು ಆದರ್ಶಕರವಾಗಿ ಕಂಡು ಬರ್ತಾ ಇದೆ. ಮೇರಿ ಫಿಶರ್ ಅವರ ಜೀವನವು ಒಂದು ಮಾದರಿಯ ಜೀವಿತವಾಗಿ ನಮಗೆ ಕಂಡು ಬರ್ತಾ ಇದೆ. ಅಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ನಂಬಿಕೆ, ನಾನು ಕಂಪಲ್ಸರಿ ನಾನು ಟರ್ಕಿ ದೇಶದ ಒಬ್ಬ ರಾಜನಿಗೆ ನಾನು ಸುವಾರ್ತೆಯನ್ನು ಸಾರಬೇಕೆನ್ನುವಂತ ಒಂದು ನಂಬಿಕೆ, ದೃಢವಾಗಿರ್ತಕ್ಕಂಥ ಸಂಕಲ್ಪದಿಂದ ಅವರು ಹೊರಟು ಹೋದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲದೆ ನಾವುಗಳು ಕೂಡ ಯೇಸುವಿನೊಂದಿಗೆ ನಾವು ನಡೆದಾಗ ಅತ್ಯಂತ ಉದ್ದವಾದ ಮತ್ತು ಒಂಟಿಯಾದ ರಸ್ತೆಯೂ ಕೂಡ ನಮಗೆ ಪವಿತ್ರ ಭೂಮಿಯಾಗುತ್ತದೆ ಎಂಬುದಾಗಿ ನಾವು ಇವರ ಒಂದು ಜೀವನದಿಂದ ನಾವು ಕಲಿತುಕೊಳ್ಳಬಹುದು. ನಾವು ಕ್ರಿಸ್ತ ಯೇಸುವನ್ನು ನಾವು ತೆಗೆದುಕೊಂಡು ನಾವು ನಡೆದಾಗ, ನಾವು ಒಬ್ಬಂಟಿಗರಾಗಿದ್ರು ಕೂಡ ನಮ್ಮ ನಮ್ಮ ನಡೆಯಲ್ಲಿ ನಮ್ಮ ಜಾಗವಾದ ಪವಿತ್ರವಾಗಿ ಇರುತ್ತದೆ, ಭೂಮಿಯಾಗುತ್ತದೆ. ಮತ್ತು ಫಲಿತಾಂಶವು ಕಾಣದಿದ್ರೂ ಕೂಡ ನಮ್ಮ ಹೃದಯದಲ್ಲಿ ಯೇಸುವನ್ನು ಒತ್ತುಕೊಂಡು ಇತರರು ನಡೆಯುವ ಸ್ಥಳದಲ್ಲಿ ನಾವು ನಡೆದಾಗ ಅದು ನಮಗೆ ಧೈರ್ಯವನ್ನು ಕೂಡ ಉಂಟು ಮಾಡುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮೇರಿ ಫಿಶರ್ ಅವರ ಜೀವನವನ್ನು ಪ್ರತಿಬಿಂಬಿಸುವ ಒಂದು ಸತ್ಯವೇದ ಒಂದು ವಚನ ಇದೆ. ಅದೇನಂತಂದ್ರೆ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 9 ಮತ್ತು 10ರಲ್ಲಿ ಕೂಡ ಹೀಗೆ ಬರೆಯಲ್ಪಟ್ಟಿದೆ. 9 ಮತ್ತು 10ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನು ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂಬುದಾಗಿ ಹೇಳಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸಂದರ್ಭದಲ್ಲಿ ಪೌಲನು ಕರ್ತನಿಂದ ಒಂದು ದರ್ಶನವನ್ನು ಹೊಂದಿದನು. ಅದರ ಮೂಲಕ ಆತನು ಬೆಂಬಲ ಹಾಗೂ ಬಲವನ್ನು ಕೂಡ ಪಡೆದುಕೊಂಡ. ಪೌಲನು ಕೊರಿಂಥದಲ್ಲಿರುವ ವೇಳೆಯಲ್ಲಿ ಯಾರೂ ಅವನಿಗೆ ಹಾನಿಯನ್ನು ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಅವರು ಪೌಲನಿಗೆ ಆ ದರ್ಶನದಲ್ಲಿ ವಾಗ್ದಾನ ಮಾಡಿದರು. ರಾತ್ರಿ ಕಾಲದಲ್ಲಿ ದೇವರು ಇದು ದರ್ಶನವನ್ನು ಕೊಡ್ತಾರೆ. ಯಹೂದರು ಆತನನ್ನು ವಿರೋಧಿಸುವರು, ಆ ಮಾತು ಬೇರೆ. ಆದರೆ ಅವರು ಅವನಿಗೆ ಕೇಡು ಮಾಡಲು ಸಾಧ್ಯವಿರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ಕೂಡ ದೇವರು ಶತ್ರುಗಳನ್ನು ಕೂಡ ಮಿತ್ರರಾಗುವಂತೆ ಕೂಡ ಮಾಡ್ತಾರೆ. ಶತ್ರುಗಳನ್ನು ಕೂಡ ಮಿತ್ರರಾಗುವಂತೆ ಕೂಡ. ಈತನ ಉದ್ದೇಶ ಏನಂತಂದ್ರೆ, ಪೌಲನ ಉದ್ದೇಶ ಇಲ್ಲಿ ಅನೇಕರು ನನಗೆ ಶತ್ರುಗಳು ಇರಬಹುದು, ನನ್ನನ್ನು ಏನ್ ಬೇಕಾದ್ರೂ ಕೂಡ ನನ್ನನ್ನು ವಿರೋಧ ಕೂಡ ಮಾಡಬಹುದು ಎಂಬುದಾಗಿ. ಆದ್ರೆ ದೇವರ ದೃಷ್ಟಿಯಲ್ಲಿ ಏನಂದ್ರೆ, ನಿನಗೆ ಏನು ಕೂಡ ಕೇಡು ಆಗುವುದಿಲ್ಲ, ನಿನಗೆ ಇಲ್ಲಿ ಕೇಡು ಮಾಡುವಂತವ್ರು ಕೂಡ ಯಾರು ಇಲ್ಲ. ಹಾಗಾಗಿ ಕೊರಿಂಥದಲ್ಲಿ ದೇವರು ಬಹು ಜನರನ್ನು ಆರಿಸಿಕೊಂಡಿದ್ದನು ಮತ್ತು ಪೌಲನು ಅವರೆಲ್ಲರನ್ನು ನಂಬಿಕೆಗೆ ತರುವ ಸಾಧನವಾಗಿರಬೇಕೆಂದು ದರ್ಶನದಲ್ಲಿ ಕರ್ತನು ಪೌಲನಿಗೆ ಹೇಳಿದ್ದನು. ಹೀಗೆ ಕೊರಿಂಥದಲ್ಲಿ ದೇವರು ಆರಿಸಿಕೊಂಡ ಎಲ್ಲರನ್ನು ಕೂಡ ಕ್ರಿಸ್ತನ ಬಳಿಗೆ ನಡೆಸುವವನಾಗಿ ಪೌಲನು ಮುಂದಿನ 1.5 ವರ್ಷದ ಕಾಲ ಕೊರಿಂಥದಲ್ಲಿ ಆತನು ಕಳೆದನು. ಸೊ ಈ ರೀತಿಯಲ್ಲಿ ಏನಂತಂದ್ರೆ, ನೀನು ಈ ಒಂದು ಪ್ರಾಂತ್ಯದಲ್ಲಿ ಸುಮ್ಮನಿರಬೇಡ, ಹೆದರಬೇಡ, ಮಾತಾಡುತ್ತಲೇ ಇರಬೇಕು. ಏನು ಮಾತಾಡಬೇಕು? ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕು, ಕ್ರಿಸ್ತನ ಸುವಾರ್ತೆಯನ್ನು ಬೋಧನೆ ಮಾಡಬೇಕು, ಅನೇಕರನ್ನು ಕ್ರಿಸ್ತನ ಕಡೆಗೆ ನಡೆಸಬೇಕು ಎನ್ನುವಂತ ರೀತಿಯಲ್ಲಿ ದೇವರು ಪೌಲನಿಗೆ ದರ್ಶನವನ್ನು ಕೊಟ್ಟರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅದೇ ಪ್ರಕಾರವಾಗಿ ಮೇರಿ ಫಿಶರ್ ಅವರು ಕೂಡ ಒಟ್ಟಿನಲ್ಲಿ ಅವರು ಮಾತ್ರ ಯಾವಾಗಲೂ ಕೂಡ ಏನಂತಂದ್ರೆ, ದೇವರ ವಾಕ್ಯವನ್ನು ಸಾರುತ್ತಲೇ ಕ್ರಿಸ್ತನ ಕಡೆಗೆ ಅನೇಕರನ್ನು ಕೂಡ ನಡೆಸಿದಳು ಎಂಬುದನ್ನು ಕೂಡ
ನಾವು ನೋಡ್ತಿದ್ದೀವಿ. ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಕೂಡ ಕೆಲವೊಂದು ಅಂಶಗಳು ಕೂಡ ಅನ್ವಯ ಆಗ್ತವೆ. ಏನಂತಂದ್ರೆ ಇತರರಿಗೆ ಗೌರವಿಸುವಂಥದ್ದು ಪ್ರಾಮುಖ್ಯವಾಗಿರುವಂಥದ್ದು, ಇತರರನ್ನು ಗೌರವಿಸುವಂಥದ್ದು. ಎಸ್, ಯಾವಾಗಲೂ ಕೂಡ ಏನಂತಂದ್ರೆ ನಮ್ಮ ಧರ್ಮ, ನಮ್ಮ ಪದ್ಧತಿ ನಾವು ಆರಾಧನೆ ಮಾಡಬೇಕು, ಇತರ ಒಂದು ಧರ್ಮ, ಇತರ ಜನಾಂಗದವರನ್ನು ಕೂಡ ನಾವು ಗೌರವಿಸಬೇಕು ಎಂಬುದಾಗಿ. ಹಾಗಾಗಿ 4ನೆಯ ಮಹಮ್ಮದ್ ಸುಲ್ತಾನ್ ಅವರೊಂದಿಗಿನ ಒಂದು ಗೌರವಾನ್ವಿತ ಒಂದು ಏನಂತಂದ್ರೆ ಒಂದು ಸಂಭಾಷಣೆ ಕೂಡ ನಾವು ನೋಡ್ತಿದ್ದೀವಿ. ಅಂದ್ರೆ ಗೌರವಪೂರ್ವಕವಾಗಿ ಮೇರಿ ಫಿಶರ್ ಅವರು 4ನೇ ಮಹಮ್ಮದ್ ಸುಲ್ತಾನ್ ಅವರೊಂದಿಗೆ ಆ ಒಂದು ಸಂಭಾಷಣೆ ಮಾಡಿದಳು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಹಾಗಾಗಿ ಅಂದ್ರೆ ಅವ್ರ ಧರ್ಮವನ್ನೂ ಗೌರವಿಸಿದಳು ಮತ್ತು ಆ ವ್ಯಕ್ತಿಯನ್ನು ಕೂಡ ಗೌರವಿಸಿದಳು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವುಗಳು ಕೂಡ ನಮ್ಮ ಧರ್ಮವನ್ನು, ನಮ್ಮ ಸತ್ಯತೆಯನ್ನು ನಾವು ಆರಾಧನೆ ಮಾಡಬೇಕು, ಇತರರನ್ನು ನಾವು ಗೌರವಿಸಬೇಕು. ಅದು ಏನಂತಂದ್ರೆ ಅದು ನಮ್ಮ ಆತ್ಮೀಯ ಜೀವನಕ್ಕೆ ಒಂದು ಒಳ್ಳೆಯದು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಕರ್ತನ ಪ್ರೀತಿಯುಳ್ಳ ದೇವಜನರೇ, ಮೇರಿ ಫಿಶರ್ ಅವರು ಯಾವ ತರ ತುಂಬಾ ಪ್ರಯಾಣ ಮಾಡಿ ಇಂಗ್ಲೆಂಡ್ ನಿಂದ ಟರ್ಕಿ ಒಂದು ಪ್ರಾಂತ್ಯಕ್ಕೆ ಪ್ರಯಾಣ ಮಾಡಿ ಅನೇಕರಿಗೆ ಹೋಗುವಂತ ಪ್ರಯಾಣದಲ್ಲೆಲ್ಲ ದೇವ ಸುವಾರ್ತೆಯನ್ನು ಸಾರುತ್ತಾ ಅನೇಕರನ್ನು ಕ್ರಿಸ್ತನ ಕಡೆಗೆ ನಡೆಸಿದಳು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅವರ ಜೀವನವು ನಮಗೆ ಆದರ್ಶ ಪ್ರಾಯವಾಗಿದೆ. ಹಾಗೆ ಆ ತರ ನಾವುಗಳು ಕೂಡ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇತರರನ್ನು ನಾವು ಕ್ರಿಸ್ತನ ಕಡೆಗೆ ನಡೆಸುವಂತ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಈ ದಿವಸ ಕರ್ತನೆ, ನೀವು ನಮಗೆ ಮೇರಿ ಫಿಶರ್ ಅವರ ಒಂದು ಜೀವಿತವನ್ನು ಕೂಡ ನಾವು ನೋಡುವಂತೆ ನೀವು ನಮಗೆ ಸಹಾಯ ಮಾಡಿದ್ರಿ ಸ್ವಾಮಿ. ಅವರ ಸಾಕ್ಷಿ ಯಾವ ತರ ಇತ್ತು ಎಂಬುದರ ಬಗ್ಗೆ ಕೂಡ ನಾವು ನೋಡಿದೆವು ಸ್ವಾಮಿ. ಹಾಗಾಗಿ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಲ್ಲಿ ನಮಗೆ ಅದೇ ಧೈರ್ಯ ಮತ್ತು ಐಕ್ಯತೆಯನ್ನು ನಮಗೆ ದಯಪಾಲಿಸು ಸ್ವಾಮಿ. ಯಾವ ತರ ಮೇರಿ ಫಿಶರ್ ಅವರಿಗೆ ನೀವು ಧೈರ್ಯವನ್ನು ಕೊಟ್ಟಿದ್ದೀರಿ, ಯಾವ ತರ ನೀವು ಅವ್ರಿಗೆ ಐಕ್ಯತೆಯನ್ನು ಕೊಟ್ಟಿದ್ದೀರಿ, ಅದೇ ಪ್ರಕಾರವಾಗಿ ನಮಗ್ ಕೂಡ ನೀವು ದಯಪಾಲಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಕರ್ತನೆ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ನಾವು ಎಲ್ಲಿಗೆ ಹೋದರೂ ಕೂಡ ನಮ್ಮ ಕರ್ತನ ನಡೆಯಲ್ಲಿ ಕೂಡ, ನಮ್ಮ ಕ್ರಿಯೆಗಳಲ್ಲಿ ಕೂಡ ನಾವು ಕ್ರಿಸ್ತನನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ನಮ್ಮ ಜೀವನ ವಿಧಾನವೂ ಇರುವಂತೆ ನೀವು ನಮ್ಗೆ ಸಹಾಯ ಮಾಡ್ರಿ ಸ್ವಾಮಿ. ಅವರ ಜೀವಿತದಲ್ಲಿ ಕರ್ತನೆ ಬದುಕಿರತಕ್ಕಂಥ ಕಾಲವೆಲ್ಲ ತನ್ನ ನಡೆಯಲ್ಲಿಯೂ ಕ್ರಿಯೆಗಳಲ್ಲಿಯೂ ಕೂಡ ಕ್ರಿಸ್ತನನ್ನು ಪ್ರಚುರಪಡಿಸಿದಳು ಎಂಬುದನ್ನು ಕೂಡ ನಾವು ನೋಡಿದೆವು ಸ್ವಾಮಿ. ಅದೇ ಪ್ರಕಾರವಾಗಿ ನಮಗ್ ಕೂಡ ನೀವು ಅಂತಹ ಧೈರ್ಯ, ತಾಳ್ಮೆಯನ್ನು, ಗೌರವವನ್ನು ಕೂಡ ನೀವು ನಮಗೆ ದಯಪಾಲಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಕರ್ತನೆ. ಮತ್ತು ವಿಶೇಷವಾಗಿ ನಮ್ಮ ಕುಲ್ಬಾರಿ ಚಾಪಲ ಸಂಸ್ಥೆ ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ಮುಖ್ಯಸ್ಥರುಗಳನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರು ಮಾಡುವ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಕೂಡ ಕರ್ತನೆ ನೀವಿದ್ದುಕೊಂಡು ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಮತ್ತು ಕರ್ತನೆ, ಮತ್ತು ಈ ಒಂದು ಜೂಮ್ ಆಪ್ ನಲ್ಲಿ ಸೇರಿ ಬಂದಿರತಕ್ಕಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಕರ್ತನ ಸೇವಕರನ್ನು, ಸೇವಕಿಯರನ್ನು ಮತ್ತು ವಿಶ್ವಾಸಿಗಳನ್ನು ಕರ್ತನೆ, ಅಂತೂ ಎಲ್ಲಾ ಜನರನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವ ದೇವರೇ, ನಿಮಗೆ ಸ್ತೋತ್ರ. ಈ ದಿನವೆಲ್ಲ ನಿಮಗೆ ಒಪ್ಪಿಸಿಕೊಡ್ತಾ ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣ್ಣಲ್ಪಟ್ಟು ತಿರುಗಿ ಮೃತ್ಯುಂಜಯನಿಗೆದ್ದು ಬಂದಿರತಕ್ಕಂತ ನಜರೇತನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್.